ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಡೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಅನ್ನು ಮಾಡಿದ್ರು ಇವರು ಬಿಜೆಪಿ ಕಾರ್ಯಕರ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ಆಗಿತ್ತು. ಈಗ ಅದಕ್ಕೆ ಆ ಒಂದು ಕೇಸ್ಗೆ ತಡೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಪೋಸ್ಟ್ ಮಾಡಿರ್ತಾರೆ ಅವರು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಕುಂತಲಾ ಅವರ ಒಂದು ವಿಚಾರ ಏನಿದೆ, ತಡೆ ಸಿಕ್ಕಿರುವಂಥದ್ದು ಕೇಸ್ಗೆ. ಕಾಂಗ್ರೆಸ್ ವಿರುದ್ಧದ ಒಂದು ಟ್ವೀಟ್ ಮಾಡಿರ್ತಾರೆ ಬಿಜೆಪಿಯ ಕಾರ್ಯಕರ್ತೆಯಾಗಿರುವಂತಹ ಶಕುಂತಲಾ ಅವರು. ಸರ್ಕಾರದ ವಿರುದ್ಧದ ಪೋಸ್ಟ್ ಏನಿತ್ತು, ಆ ಒಂದು ವಿಚಾರವಾಗಿ ಸಂಕಷ್ಟ ಕೂಡ ಎದುರಾಗುತ್ತೆ. ಈಗ ಅದಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಂತ ಕಾಣ್ತಾ ಇದೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಆಗಿರುವಂತಹ ಶಕುಂತಲಾ ಮೇಲೆ FIR ಕೂಡ ಆಗಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಟ್ವೀಟ್ ಮಾಡಿದ್ದಕ್ಕೇನೆ ಇವರಿಗೆ ಸ್ವಲ್ಪ ಸಂಕಷ್ಟ ಎದುರಾಗಿರುತ್ತೆ. ಖರ್ಗೆ ವಿರುದ್ಧದ ಎಕ್ಸ್ ಖಾತೆಯಲ್ಲಿನ ಶಕುಂತಲಾ ಪೋಸ್ಟ್ ಶೇರ್ ಮಾಡಿರ್ತಾರೆ ಶಕುಂತಲಾ. ಕಲಬುರಗಿಯ ಸೆಷನ್ ಬಜಾರ್ನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಈ ಒಂದು ವಿಚಾರವಾಗಿ ವಿಚಾರಣೆಗೆ ಹಾಜರಾಗುವಂತೆ ಶಕುಂತಲಾಗೆ ಪೊಲೀಸರು ನೋಟಿಸ್ ಅನ್ನು ಕೂಡ ನೀಡಿದ್ರು. ರಾಷ್ಟ್ರ ಮಟ್ಟದ ಕ್ರೀಡಾಪಟುವಿನ ಮೇಲೆ ಕೇಸ್ ಹಾಕಿದ ಒಂದು ಮಹಾನುಭವ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿ ಮಹಿಳೆ ಪೋಸ್ಟ್ ಕೂಡ ಮಾಡಿದ್ರಂತೆ. ಈ ವಿಚಾರಕ್ಕೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಮೇಲೆ ಜಾಮೀನು ರಹಿತ ಪ್ರಕರಣ ದಾಖಲಿಸಿದ್ರು. 16ರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಲಾಗಿತ್ತು. ಇದೀಗ ಪ್ರಕರಣದ ವಿರುದ್ಧ ಕ್ರಮಕ್ಕೆ ತಡೆಯಾಜ್ಞೆ ನೀಡಲಾಗಿದೆ. ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ವಿರುದ್ಧದ ಪ್ರಕರಣಕ್ಕೆ ತಡೆ ನೀಡಿದ್ರು ಬಂತು. ಅವರು ವಿಚಾರಣೆಗೆ ಹಾಜರಾಗಬೇಕು ಹಾಗೆ ಈಗ ಅಂತ ಏನಿತ್ತಲ್ಲ, ಬೇಡ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆ ಆಗಿರುವಂತಹ ಶಕುಂತಲಾ ಏನಿದ್ದಾರೆ, ಅವರು ಒಂದು ಟ್ವೀಟ್ ಮಾಡಿರ್ತಾರೆ. ಆ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ FIR ದಾಖಲಾಗಿರುತ್ತೆ. ವಿಚಾರಣೆಗೆ ಬರಬೇಕು ಅಂತ ಕೂಡ ಕೇಳಿರ್ತಾರೆ. ಇವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಟ್ವೀಟ್ ಮಾಡಿರ್ತಾರೆ. ಹೀಗಾಗಿ ಆ ಕೇಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಡೆ ಸಿಕ್ಕಿರುವಂಥದ್ದು ಸ್ಟೇ ಆಗುತ್ತೆ. FIR ಕೂಡ ದಾಖಲಾಗಿತ್ತು. ಮಹಿಳಾ ಒಂದು ಕಾರ್ಯಕರ್ತೆಯ ಮೇಲೆ ಗುರುತಿಸ್ಕೊಂಡಿರ್ತಾರೆ ಇವರು ದೊಡ್ಡ ಮಟ್ಟದಲ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೂಡ ಇವರು ಟ್ವೀಟ್ ಮಾಡಿದ್ದಕ್ಕೇನೆ ಇವರಿಗೆ ಸ್ವಲ್ಪ ಸಂಕಷ್ಟ ಎದುರಾಗಿರುತ್ತೆ. ಖರ್ಗೆ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಶಕುಂತಲಾ ಪೋಸ್ಟ್ ಶೇರ್ ಮಾಡಿರ್ತಾರೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ಕಲಬುರಗಿಯ ಸೆಷನ್ ಬಜಾರ್ ಏನಿದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರದ ವಿರುದ್ಧ ನೀವು ಮಾತಾಡ್ತೀರಾ ಅಂತ ಹೇಳಿ ವಿಚಾರಣೆಗೆ ಬನ್ನಿ ನೀವು ಅಂತ ಹೇಳಿ ಪೊಲೀಸರು ಕರೆದಿರ್ತಾರೆ. ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ. ಹೀಗಾಗಿ ರಾಷ್ಟ್ರಮಟ್ಟದ ಕ್ರೀಡಾಪಟುವಿನ ಮೇಲೆ ಕೇಸ್ ಹಾಕಿದ ಮಹಾನುಭಾವ ಅಂತ ಹೇಳಿ ಟ್ವೀಟ್ ಕೂಡ ಮಾಡಿರ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿರ್ತಾಳೆ ಈ ಮಹಿಳೆ. ಆ ಪೋಸ್ಟ್ ವಿಚಾರವಾಗಿಯೇ ಈ ಗೊಂದಲ ಎಲ್ಲ ಕೂಡ ಸೃಷ್ಟಿಯಾಗಿತ್ತು. ಹೀಗಾಗಿ ಮಹಿಳಾ ಕಾರ್ಯಕರ್ತೆಗೆ ಜಾಮೀನು ರಹಿತ ಒಂದು ಕೇಸನ್ನು ಕೂಡ ದಾಖಲಾಗಿರುತ್ತೆ. ಈಗ 16ನೇ ತಾರೀಕಿಗೆ ಬನ್ನಿ ವಿಚಾರಣೆ ಮಾಡಬೇಕು, ಯಾಕೆ ನೀವು ಹಂಗೆ ನಡ್ಕೊಂಡ್ರಿ ಅಂತ ಹೇಳಿ ಕೇಳಿದಾಗ ಇಲ್ಲ, ಈಗ ಸದ್ಯಕ್ಕೆ ಬೇಡ ಅಂತ ಕೋರ್ಟು ತಡೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ಶಕುಂತಲಾಗೆ ಇದ್ದಂತಹ ಒಂದು ಭೀತಿ ಸಂಕಷ್ಟ ಎಲ್ಲವೂ ಕೂಡ ದೂರ ಆದಂತೆ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರ್ತೀವಿ, ಒಂದಲ್ಲ ಒಂದು ರೀತಿಯಾದಂತಹ ವಾರ್ ನಡೀತಾ ಇರುತ್ತೆ. ಇದು ಕಾಮನ್ ಆಗಿಬಿಡುತ್ತೆ. ಅವ್ರ ಬಗ್ಗೆ ಇವರು ಟ್ವೀಟ್ ಮಾಡೋದು, ಇವ್ರ ಬಗ್ಗೆ ಇವರು ಟ್ವೀಟ್ ಮಾಡ್ತಾರೆ. ಹೀಗಾಗಿ ಅದೇನೇ ಇದ್ರೂ ಕೂಡ ಈ ಒಂದು ವಿಚಾರಗಳನ್ನು ಕೆಲವರು ಗಂಭೀರವಾಗಿ ತೆಗೆದುಕೊಳ್ತಾರೆ, ಇನ್ನು ಕೆಲವರು ತೆಗೆದುಕೊಳ್ಳೋದಿಲ್ಲ, ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಸರ್ಕಾರದ ವಿರುದ್ಧ ಅಥವಾ ಒಬ್ಬ ಸಚಿವರ ವಿರುದ್ಧ ಮಾತನಾಡಿದ್ದಕ್ಕೆ, ಪೋಸ್ಟ್ ಮಾಡಿದ್ದಕ್ಕೆ ಇವರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿತ್ತು, ಸಂಕಷ್ಟ ಎದುರಾಗುತ್ತೆ. FIR ಕೂಡ ದಾಖಲು ಮಾಡಿಬಿಟ್ರು. ವಿಚಾರಣೆಗೆ ಬನ್ನಿ 16ನೇ ತಾರೀಕು ಅಂತ ಹೇಳಿದರು. ಆದರೆ ಈಗ ಬೇಡ ಅಂತ ಹೇಳಲಾಗ್ತಾ ಇದೆ. ತಡೆ ನೀಡಿರುವಂಥದ್ದು ಕೋರ್ಟ್ ಈ ಒಂದು ವಿಚಾರವಾಗಿ ನೋಟಿಸ್ ಕೊಟ್ಟಿರ್ತಾರೆ ಪೊಲೀಸರು. ಆದರೆ ಈಗ ಅವರು ಸದ್ಯಕ್ಕೆ ಹಾಜರಾಗೋದು ಬೇಡ ಅಂತ ಅನಿಸ್ತಾ ಇದೆ ತಡೆ ನೀಡಿರೋದ್ರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.